ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೋಭಾ. ಆರೋಗ್ಯದ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನಮ್ಮ ಒಂದು ಆರೋಗ್ಯದ ಅಡುಗೆ ಮನೆಯಲ್ಲಿ ತುಂಬಾ ಹೆಲ್ತಿ ಆದಂತಹ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಓಟ್ಸ್ನ ಬಳಸಿ ಬಿಸಿಬೇಳೆಬಾತನ್ನ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ನಾನು ಅಕ್ಕಿನ ಬಳಸಿ ಮಾಡ್ತಾ ಇಲ್ಲ. ತುಂಬಾ ಹೆಲ್ತಿ ಆದಂಥದ್ದು, ಇದರಲ್ಲಿ ಹೆಚ್ಚು ಐರನ್ನು ಹಾಗೆಯೇ ಪೋಷಕಾಂಶಗಳಿರುವಂತಹ ಓಟ್ಸ್ನ ಬಳಸಿ ನೀವು ಕೂಡ ಈ ಒಂದು ಬಿಸಿಬೇಳೆಬಾತ್ ರೆಸಿಪಿನ ಟ್ರೈ ಮಾಡಿ ನೋಡಿ. ತುಂಬಾ ಇಷ್ಟ ಆಗುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡೋದು ಕೂಡ ತುಂಬಾ ಸಿಂಪಲ್ಲು. ಹಾಗೆ ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ವೀಡಿಯೋ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ಬನ್ನಿ, ಯಾಕೆ ತಡ, ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಾನಿಲ್ಲಿ 1 ಕಪ್ಪಷ್ಟು ಓಟ್ಸ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಸುಮಾರು ಒಂದು 4ರಿಂದ 5 ಜನಕ್ಕೆ ಆಗುವಂಥ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ. ನೀವಿಲ್ಲಿ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ಬೋದು. ನಂತರ ನಾನಿಲ್ಲಿ ಬಿಸಿಬೇಳೆಬಾತ್ ಪುಡಿ ತೊಗೊಂಡಿದ್ದೀನಿ, ಅಂದರೆ 1 ಪ್ಯಾಕೆಟ್ ಅಷ್ಟು. ನಂತರ ಖಾರದ ಪುಡಿ, ಇದು ಮನೆದೇನೆ. ನಂತರ ಈರುಳ್ಳಿ ಸ್ವಲ್ಪ, ಬ್ಯಾಡಗಿ ಮೆಣಸಿನ್ಕಾಯಿ 2, ಕರಿಬೇವಿನ ಸೊಪ್ಪು ಸ್ವಲ್ಪ. ನಂತರ ತೊಗರಿಬೇಳೆನ ನಾನು ತೊಳೆದು ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ತಕ್ಷಣಕ್ಕೂ ಕೂಡ ಮಾಡ್ಕೊಳ್ಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟು ತರಕಾರಿಗಳು, ಕ್ಯಾರೆಟ್ ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಹಸಿ ಬಟಾಣಿ ತೊಗೊಂಡಿದ್ದೀನಿ, ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಟೊಮೊಟೊ ತೊಗೊಂಡಿದ್ದೀನಿ, ನಂತರ ಬೀನ್ಸ್ ಕೂಡ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನೀವು ಗೆಡ್ಡೆಕೋಸು ಕೂಡ ಹಾಕ್ಕೊಳ್ಬೋದು. ಎಲ್ಲನೂ ಕೂಡ ಸ್ವಲ್ಪನೇ ನಾನಿಲ್ಲಿ ತೊಗೊಂಡಿದ್ದೀನಿ. ನಿಮ್ಗೆ ಇಲ್ಲಿ ಎಷ್ಟು ಬೇಕೋ ಅಳತೆನಲ್ಲಿ ನೀವಿಲ್ಲಿ ಮಾಡ್ಕೊಳ್ಳಿ. ನಂತರ ನೋಡಿ, ಒಂದು ಸ್ವಲ್ಪ ನಾನು ಬೆಲ್ಲ ತೊಗೊಂಡಿದ್ದೀನಿ, ಹಾಗೆಯೇ ಗೋಡಂಬಿ, ನಂತರ ಕಡಲೆಕಾಯಿ ಬೀಜ 1 ಟೇಬಲ್ ಸ್ಪೂನು, ಸಾಸಿವೆ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇವಾಗ ಮಾಡುವಂತಹ ಕ್ರಮ, ಮೊದಲನೇದಾಗಿ ನೋಡಿ, ಕುಕ್ಕರ್ಗೆ ನಾನು ತೊಳೆದು ಇಟ್ಕೊಂಡಿರುವಂತಹ ಬೇಳೆ, ಅಂದರೆ ಆಲ್ರೆಡಿ ಒಂದು 10 ನಿಮಿಷ ಅಷ್ಟೇ ನೆನೆಸಿಟ್ಕೊಂಡಿದ್ದೆ, ಟೈಮ್ ಇತ್ತಲ್ವ ಅನ್ನೋ ಕಾರಣಕ್ಕೆ. ನಿಮ್ಮಲ್ಲಿ ಟೈಮ್ ಇಲ್ಲ ಅಂತ ಅಂದರೆ ನೀವು ಖಂಡಿತವಾಗ್ಲೂ ಹಾಗೆಯೇ ತೊಳೆದು ಡೈರೆಕ್ಟಾಗಿ ಹಾಕ್ಕೊಳ್ಳಿ ಕುಕ್ಕರ್ಗೆ. ನಾನಿಲ್ಲಿ ಒಂದು ಅರ್ಧ ಕಪ್ ಅಷ್ಟೇ ಬೇಳೆ ಬಳಸಿರೋದು. ನಂತರ ಉಳಿದಿದ್ದ ಎಲ್ಲ ತರಕಾರಿಗಳನ್ನೂ ಕೂಡ ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಎಲ್ಲ ತರಕಾರಿಗಳನ್ನೂ ಕೂಡ ನಾನಿಲ್ಲಿ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಕೆಲವೊಂದು ಸಿಗಲಿಲ್ಲ ಅಂತ ಅಂದರೆ ನೀವು ಬೇಕಾದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಳ್ಬೋದು. ಎಕ್ಸಾಂಪಲ್ಲು ಕ್ಯಾಪ್ಸಿಕಮ್ ಇಲ್ಲ ಅಂತಂದರೂ ಪರವಾಗಿಲ್ಲ, ನಾನು ಮನೆಯಲ್ಲಿತ್ತು ಅನ್ನೋ ಕಾರಣಕ್ಕೆ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ, ನಂತರ ನೋಡಿ ಇಷ್ಟೂ, ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕ್ಕೊಳ್ಳಿ, ಬೇಕಾದರೆ ಲಾಸ್ಟಲ್ಲೂ ಕೂಡ ಹಾಕ್ಕೊಳ್ಬೋದು. ಇವಾಗ ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ಜಸ್ಟ್ 1-2 ವಿಸಿಲ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿಕೊಂಡು 1-2 ವಿಸಿಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತರಕಾರಿನ ತುಂಬ ಹೊತ್ತು ಏನು ಬೇಯಿಸೋಕ್ಕೆ ಹೋಗಬೇಡಿ, ಯಾಕಂದರೆ ತರಕಾರಿ ಬೇಗನೆ ಬೆಂದುಬಿಡುತ್ತೆ. ಇವಾಗ ನೋಡಿ, ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಪ್ಯಾನಿಗೆ ಇವಾಗ ನಾನು ಏನು ತೊಗೊಂಡಿದ್ದೆ 1 ಕಪ್ ಓಟ್ಸನ್ನು ಇವಾಗ ನಾನು ಸುಮಾರು ಒಂದು 3-4 ನಿಮಿಷ ನಾನು ಇದನ್ನು ಹುರ್ಕೊಳ್ತೀನಿ. ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಹುರ್ಕೊಳ್ಳಿ ಆದಷ್ಟು. ತುಂಬ ಹೈ ಫ್ಲೇಮು ಬೇಡ, ಹಾಗೆ ಲೋ ಫ್ಲೇಮು ಬೇಡ. ಈ ಕಡೆ ಕುಕ್ಕರಲ್ಲಿ ತರಕಾರಿ ಬೇಳೆಗೆ ಇಟ್ಕೊಂಡ್ಬಿಟ್ಟು ಈ ಕಡೆ ನೀವು ಓಟ್ಸನ್ನು ನೀವು ಫ್ರೈ ಮಾಡಿಕೊಂಡು, ನೆಕ್ಸ್ಟು ನಾನು ಸ್ಟೆಪ್ ಹೇಳ್ತೀನಿ. ಬೇಗನೆ ಮಾಡ್ಕೊಳ್ಳೋ ಅಂಥದ್ದು, 10 ನಿಮಿಷದಲ್ಲಿ ಇದು ಬೇಗನೆ ರೆಡಿ ಆಗೋಂಥ ಒಂದು ಒಳ್ಳೆ ವೆಯ್ಟ್ ಲಾಸ್ ರೆಸಿಪಿ ಅಂತಲೇ ಹೇಳ್ಬೋದು. ಈ ಒಂದು ಓಟ್ಸಲ್ಲಿ ಸಾಕಷ್ಟು ನಾರಿನಂಶ ಇರೋದ್ರಿಂದ, ಫೈಬರ್ ಇರೋದ್ರಿಂದ ನಮ್ಮ ಒಂದು ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಸಾಧ್ಯ ಆದಷ್ಟು ಓಟ್ಸನ್ನು ವಾರದಲ್ಲಿ 2-3 ಬಾರಿ ಆದ್ರೂ ಸೇವಿಸ್ತಾ ಇರಿ. ತುಂಬಾ ಹೆಲ್ತಿಯಾಗಿರ್ತೀರ. ನಮ್ಮ ಒಂದು ಸ್ಕಿನ್ನಿಗೆ ನೋಡಿ, ಇದು ಇವಾಗ ಫ್ರೈ ಆಗಿದೆ. ಇದನ್ನು ಇವಾಗ ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಬಾಣಲಿಗೆ ನಾನು ಒಂದು 4 ಟೇಬಲ್ ಸ್ಪೂನು ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ. ನೋಡಿ, ವಿಸಿಲ್ ಕೂಡ ಆಯಿತು. ಈ ಕಡೆ ಇವಾಗ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗಿಲ್ಲಿ ಇಷ್ಟಾನುಸಾರ ಎಷ್ಟಾದರೂ ಹಾಕ್ಕೊಳ್ಳಿ. ಕಡಲೆಕಾಯಿ ಬೀಜ ಇದರಲ್ಲಿ ಜಾಸ್ತಿ ಪ್ರೋಟೀನ್ ಇರೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಂತರ ಈಗ ಇದನ್ನು ಕೂಡ ಜಸ್ಟ್ 1 ನಿಮಿಷ ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ 1 ಈರುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆಯೇ ಬ್ಯಾಡಗಿ 1-2 ಇಷ್ಟನ್ನು ಕೂಡ ಒಟ್ಟಿಗೆ ಸೇರಿಸಿ ನಾನು ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಇವಾಗ
ಮುಖ್ಯವಾಗಿ ಬಿಸಿಬೇಳೆಬಾತ್ ಪೌಡರು 1 ಪ್ಯಾಕೆಟ್ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇಲ್ಲಿ ಯಾವ್ದು ಬೇಕಾದರೂ ಬ್ರ್ಯಾಂಡ್ ಸಿಗುತ್ತಲ್ವ ಅದನ್ನು ನೀವು ಇಲ್ಲಿ ಬಳಸ್ಬೋದು. ನೆಕ್ಸ್ಟ್ ಬಿಸಿಬೇಳೆಬಾತ್ ಪೌಡರ್ ಕೂಡ ಮನೆಯಲ್ಲಿ ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಬರುವಂತಹ ವೀಡಿಯೋದಲ್ಲಿ. ನೆಕ್ಸ್ಟ್ ಇವಾಗ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಲೋ ಫ್ಲೇಮ್ ಹಾಕ್ಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಜಸ್ಟ್ ಒಂದು 50 ಸೆಕೆಂಡ್ ಸಾಕು. ಫ್ಲೇಮ್ನ ನೀವು ಹೈ ಆಗಿ ಇಟ್ಕೊಂಡ್ಬಿಟ್ಟು ಈ ಥರ ಪೌಡರ್ ಹಾಕ್ಕೊಳ್ಳೋದ್ರಿಂದ ಬೇಗನೆ ಸೀದೋಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಆದಷ್ಟು ಫ್ಲೇಮ್ನ ಕಡಿಮೆ ಇಟ್ಕೊಳ್ಳಿ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಂತರ ಆವಾಗಲೇ ನೀರನ್ನು ಸ್ವಲ್ಪ ಉಳಿಸ್ಕೊಂಡಿದ್ನಲ್ವ, ಆ ನೀರನ್ನು ಕೂಡ ಇವಾಗ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಹುಣಸೆ ಹಣ್ಣನ್ನು ಬಳಸ್ತಾ ಇಲ್ಲ. ನೀವು ಬೇಕಾದರೆ ಹುಣಸೆ ಹಣ್ಣಿನ ರಸನ ಸ್ವಲ್ಪನೇ 1 ಟೇಬಲ್ ಸ್ಪೂನಷ್ಟು ನೆನೆಸಿ ನೀವು ಈ ಟೈಮಲ್ಲಿ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಬೇಳೆಗೆ ಮತ್ತು ತರಕಾರಿಗೂ ಕೂಡ ಉಪ್ಪನ್ನು ಸೇರಿಸ್ಕೊಂಡಿದ್ದೆ. ಇದಕ್ಕೂ ಕೂಡ ಸ್ವಲ್ಪ ಸೇರಿಸ್ಕೊಳ್ಬೇಕಾಗತ್ತೆ. ನಂತರ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಬಿಸಿಬೇಳೆಬಾತು. ನಿಮ್ಗೆ ಇಷ್ಟ ಇಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನಂತರ ನೋಡಿ ಇಲ್ಲಿ ವಿಸಿಲ್ ಆಯ್ತಲ್ವಾ, ನೋಡಿ ತರಕಾರಿ ಎಲ್ಲ ತುಂಬ ಹದವಾಗಿ ಚೆನ್ನಾಗಿ ಬೆಂದಿದೆ. ತೀರನೂ ಜಾಸ್ತಿ ನಾನು ಬೇಯಿಸ್ಕೊಂಡಿಲ್ಲ. ನೋಡಿ ಬೇಳೆನ ನಾವು ಫಸ್ಟೇ ನೆನೆಸಿ ಒಂದು 10 ನಿಮಿಷ ನಾವು ತರಕಾರಿಗಳ ಜೊತೆಲಿ ಬೇಯಿಸೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ. ಇವಾಗ ಇದನ್ನು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಇದು ಕುದೀತಾ ಇದೆ. ಜಸ್ಟ್ 1 ನಿಮಿಷ ನಾವು, ಯಾಕಂದರೆ ಆಲ್ರೆಡಿ ಬಿಸಿ ಇರುತ್ತಲ್ವ ನೀರು. ನಂತರ ಇವಾಗ ನಾವು ಹುರಿದಿಟ್ಕೊಂಡಿರುವಂತಹ ಓಟ್ಸನ್ನು ಇವಾಗ ಸ್ವಲ್ಪನೇ ನಾವು ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ. ಈ ಓಟ್ಸ್ ಯಾವ ಥರ ಅಂತಂದರೆ ನೀರಿಗೆ ಹಾಕಿದ ಮೇಲೆ ತುಂಬಾ ಇದು ಹರಳ್ಕೊಳ್ಳುತ್ತೆ. ಹಾಗಾಗಿ ನೀವು ನೀರಿನ ಪ್ರಮಾಣನ ಇನ್ನೊಂದು ಸ್ವಲ್ಪ ಬೇಕಾದರೆ ನೀವಿಲ್ಲಿ ಸೇರಿಸ್ಕೊಳ್ಬೋದು. ನೀವು ಅಂದರೆ ನೀರು ಏನಾದರೂ ಕಡಿಮೆ ಆಯಿತು ಅಂತ ಅಂದರೆ ನೀವು ಸ್ವಲ್ಪ ಆದಷ್ಟು ಬಿಸಿನೀರನ್ನ ಸೇರಿಸ್ಕೊಳ್ಳಿ, ತಣ್ಣೀರನ್ನ ಹಾಕ್ಕೊಳ್ಳೋಕೆ ಹೋಗಬೇಡಿ. ನೋಡಿ ಇದನ್ನು ಜಸ್ಟ್ ಒಂದು 2 ನಿಮಿಷ ನಾನು ಇದನ್ನು ಮುಚ್ಚಿಟ್ಟಿದ್ದೆ. ಯಾಕಂದರೆ ಆಲ್ರೆಡಿ ನಾವು ಓಟ್ಸನ್ನು ಫ್ರೈ ಮಾಡ್ಕೊಂಡಿದ್ದೆ, ನೀರು ಕೂಡ ಕುದೀತಾ ಇತ್ತು. ಆ ಟೈಮಲ್ಲಿ ನಾವು ಓಟ್ಸನ್ನು ಸೇರಿಸೋದ್ರಿಂದ ಬೇಗನೆ ಬೆಂದ್ಬಿಡುತ್ತೆ. ನೋಡಿದ್ರಲ್ವ, ಒಂದು 2 ನಿಮಿಷಕ್ಕೆ ಎಷ್ಟು ಬೇಗ ಇದು ರೆಡಿ ಆಯಿತು ಅಂತ ಅಂದ್ಬಿಟ್ಟು. ನೀವು ಕೂಡ ಮರಿದೇನೆ ಇದೇ ಒಂದು ವಿಧಾನದಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಇವಾಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿ ಯಾವ ರೀತಿ ಬಂದಿದೆ ಅಂತ. ಇದು ಇನ್ನೂ ಗಟ್ಟಿಯಾಗುತ್ತೆ. ಹಾಗಾಗಿ ನೀರನ್ನು ನೀವು ಇನ್ನೊಂದು ಸ್ವಲ್ಪ ಬೇಕಾದರೆ ಇಲ್ಲಿ ನೀವು ಸೇರಿಸ್ಕೊಳ್ಬೋದು. ನಂತರ ಇದಕ್ಕೆ ಇವಾಗ ಮನೆಯಲ್ಲೇ ಮಾಡಿ ಇಟ್ಕೊಂಡಿರುವಂತಹ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ, 1 ಟೇಬಲ್ ಸ್ಪೂನಷ್ಟು. ನೋಡಿ ಇವಾಗ ಫೈನಲ್ ಆಗಿ ಓಟ್ಸ್ ಬಿಸಿಬೇಳೆಬಾತು ಸವಿಯೋದಕ್ಕೆ ಸಿದ್ಧವಾಗಿದೆ. ಇದನ್ನು ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಯಾವಾಗಲೂ ಒಂದೇ ಥರ ಬ್ರೇಕ್ಫಾಸ್ಟು ತಿಂದು ಬೇಜಾರಾಗಿದ್ದರೆ ಖಂಡಿತವಾಗ್ಲೂ ಈ ಥರ ಒಂದು ಸಲ ನೀವು ಬ್ರೇಕ್ಫಾಸ್ಟನ್ನು ಟ್ರೈ ಮಾಡಿ ನೋಡಿ. ಖಂಡಿತ ನೀವೇ ಇಷ್ಟಪಡ್ತೀರಾ, ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಮುಖ್ಯವಾಗಿ ನಮ್ಮ ಒಂದು ಆರೋಗ್ಯ ದೃಷ್ಟಿಯಿಂದ ಹೆಲ್ತಿಯಾದಂತಹ ಬ್ರೇಕ್ಫಾಸ್ಟನ್ನು ಆದಷ್ಟು ಮಾಡ್ಕೊಂಡು ತಿನ್ನಿ. ಈ ಬೆಳಗ್ಗೆ ಟೈಮಲ್ಲಿ ಈ ಎಣ್ಣೆನಲ್ಲಿ ಕರೆದಿರುವಂಥದ್ದು ಪೂರಿ, ದೋಸೆ, ಚಪಾತಿ ಇದೆಲ್ಲ ನೀವು ತಿಂದೇ ಇರ್ತೀರ. ಬಟ್ ಓಟ್ಸನ್ನು ಬಳಸಿ ಖಂಡಿತ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ. ಧನ್ಯವಾದ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ. ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕು, ಕಮೆಂಟು, ಶೇರು ಹಾಗೆಯೇ ಐಪ್ ಕೂಡ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಒಂದು ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.